ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಏನು ವ್ಲಾಗ್ ಅಂದರೆ ಇದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಅಂತ ಹೋಗಿದ್ವಿ. ಅದರದ್ದು ವ್ಲಾಗ್ ಇದು. ತಾವರೆಕೆರೆ ಹತ್ರ ಬರುತ್ತೆ ಶೋಲಿನ್ ರೆಸಾರ್ಟ್ ಅಂತ. ಸೊ ನಾನು, ನನ್ನ ಮಗಳು, ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ ಮಗ ಒಬ್ಬ ಬಂದಿದ್ದ. ಇಷ್ಟು ಜನ ಹೋಗಿದ್ವಿ. ಸುಮ್ಮನೆ ಒಂದು ಪೀಸ್ಫುಲ್ಲಾಗಿರೋಣ ಆವತ್ತಿನ ದಿನ ಅಂತ ಅನ್ನಿಸ್ತು. ಎಷ್ಟೇ ದುಡಿದ್ರೂ, ಎಷ್ಟೇ ನಾವು ವ್ಯವಹಾರಗಳು ಮಾಡಿದ್ರೂ ಒಂದು ಫ್ರೀ ಅನ್ನೋದು ಬೇಕನ್ಸುತ್ತೆ ಮನುಷ್ಯರಿಗೆ. ಸೊ ಹಾಗಾಗಿ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ನಾವು ಬಿಲ್ ಪೇ ಮಾಡಿದ ತಕ್ಷಣ ಇದನ್ನು ಬ್ಯಾಂಡ್ ಹಾಕ್ತಾರೆ. ಅವರು ರೆಸಾರ್ಟಿನ ನೇಮ್ ಇರುತ್ತೆ ಅದರಲ್ಲಿ. ಅದ್ರದ್ದು ಬ್ಯಾಂಡ್ ಹಾಕ್ಸ್ಕೊಂಡು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋದ್ವಿ. ವಿತೌಟ್ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಅವರು 999ಗೆ ನಮಗೆ ಕೊಡ್ತಾರೆ. ನಾವು ವಿತ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಮಗೆ 1150 ಆಯಿತು. ಅದರಲ್ಲಿ 150 ರುಪೀಸ್ ಏನೋ ಇದು ಮಾಡಿದ್ರು, ಡಿಸ್ಕೌಂಟ್ ಮಾಡಿದ್ರು. ಎಲ್ಲರೂ ಬ್ಯಾಂಡ್ ಹಾಕ್ಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡೋ ಕಡೆ ಹೊರಟ್ವಿ. ಅಲ್ಲಿ ಚೆನ್ನಾಗಿತ್ತು, ಬ್ರೇಕ್ಫಾಸ್ಟು ಕೂಡ ಚೆನ್ನಾಗಿತ್ತು. ನನ್ನ ಮಗಳಿಗೆ ಬ್ಯಾಂಡ್ ಹಾಕೋಕ್ಕೆ ಅಂತ ಕೇಳಿದ್ವಿ. ಬಟ್ ಅವಳು ಚಿಕ್ಕ ಮಕ್ಳಿಗೆ ಏನು 5 ವರ್ಷದ್ದು ಒಳಗಡೆ ಇರೋರಿಗೆ ಏನು ಬ್ಯಾಂಡ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ತುಂಬ ನೀಟ್ನೆಸ್ಸಾಗಿ ಚೆನ್ನಾಗಿದೆ. ಕೆಲವೊಂದು ಕಡೆ ಗಲೀಜು ಥರ ಇರುತ್ತೆ. ಬಟ್ ಇಲ್ಲಿ ಏನು ಆ ಥರ ಎಲ್ಲ ಏನಿಲ್ಲ. ಬೊಫೆ ಇರುತ್ತೆ, ನಾವು ಎಷ್ಟು ಬೇಕಾದರೂ ಸರ್ವ್ ಮಾಡಿಕೊಂಡು ತಿನ್ಬೋದು. ಸೆಲ್ಫ್ ಸರ್ವ್ ಮಾಡ್ಕೋಬೇಕು ನಾವು. ಬೆಳಗ್ಗೆ ಹೋಗಿದ ತಕ್ಷಣ ಬಿಸಿ ಬಿಸಿ ಸಾಂಬಾರು, ಚಟ್ನಿ, ವಡೆ ಅಂದರೆ ಉದ್ದಿನ ವಡೆ, ಮತ್ತು ಪಲಾವ್ ಅಲ್ಲ, ಅದು ಟೊಮೊಟೊ ಬಾತ್ ಇತ್ತು. ಮತ್ತು ಕೇಸರಿ ಬಾತು ಪ್ಲಸ್ ಇಡ್ಲಿ, ಜೊತೆಗೆ ಇಡ್ಲಿ ಇತ್ತು. ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ. ಚಳಿಗೆ ಇಲ್ಲಿಂದ ಬೇಗನೆ ಹೋಗಿದ್ವಿ. 6 ಗಂಟೆಗೆ 6 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಮನೆ ಬಿಟ್ವಿ ನಾವು. ಚಳಿ ಬೇರೆ ಇತ್ತಲ್ವ. ಸೊ ಹಂಗಾಗಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟು, ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಮಾಡಿದ್ದು. ಏನು ಆ ಥರ ಏನು ಅನ್ನಿಸ್ಲಿಲ್ಲ. ಮತ್ತು ಜೊತೆಗೆ ಇನ್ನೊಂದೇನೆಂದರೆ ಬ್ರೆಡ್ ಜಾಮು ಪ್ಲಸ್ ಟೀ ಕಾಫಿ ಎರಡೂ ಇತ್ತು. ಬೇಕು ಅಂದರೆ ಆಪ್ಷನ್ ಅದು, ಅವ್ರಿಗೆ ಬೇಕು ಅಂದರೆ ತೊಗೊಳ್ಳೋದಾದರೆ ತೊಗೋಬೋದು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ನನ್ನ ಮಗಳಂತೂ ಟಿಫನ್ ಮಾಡೋದಕ್ಕಿಂತ ಬ್ರೆಡ್ ಜಾಮ್ ತಿನ್ಕೊಂಡು ಕೂತಿದ್ಲು. ಆದರೆ ನಾನು ಬಿಡಬೇಕಲ್ಲ, ಬರೀ ಅದನ್ನೇ ತಿಂದ್ಬಿಟ್ರೆ ಆಗಲ್ವಲ್ಲ. ಸೊ ಹಂಗಾಗಿ ಇಡ್ಲಿನ ಅವಳಿಗೆ ತಿನ್ನಿಸ್ದೆ. ಇವರೆಲ್ಲರೂ ತುಂಬ ಇಷ್ಟಪಟ್ಟು ಬ್ರೇಕ್ಫಾಸ್ಟ್ನ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಅವಳು ಕೈಲಿ ಇಟ್ಕೊಂಡಿದ್ದಾಳೆ, ಬ್ರೆಡ್ ಜಾಮ್ನೇ ತಿಂತಿದ್ದಾಳೆ. ನಾವೆಲ್ಲರೂ ಟಿಫನ್ ಮಾಡ್ತಿದ್ರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಆ ಕಡೆ ನೋಡೋಣ ಏನೇನಿದೆ, ಗೇಮ್ಸು ಯಾವ ಥರ ಇದೆ, ಆ್ಯಕ್ಟಿವಿಟೀಸ್ ಗೇಮ್ಸ್ ಯಾವ ಥರ ಇದೆ ಅಂತ. ಎಲ್ಲರೂ ಫುಲ್ಲು ಖುಷಿಯಲ್ಲಿದ್ದಾರೆ. ಏನಪ್ಪ ಅಂದರೆ, ಅಯ್ಯೋ ಇದ್ದಿದ್ದೆ ಜೀವನದಲ್ಲಿ ದುಡಿಯೋದು ಎಲ್ಲ ಇದ್ದಿದ್ದೆ ಅಂತ. ಫಸ್ಟ್ ನಮಗೆ ಇವರು ಅಲ್ಲಿ ಒಬ್ಬರು ಇದ್ದರು, ಅವರು ನಮಗೆ ಇದೆಲ್ಲ ಹೇಳ್ತಿದ್ರು. ಇಲ್ಲಿ ಪ್ಲೇಸಲ್ಲಿ ಏನೇನಿದೆ, ಯಾವ್ಯಾವ ಟೈಮಿಗೆ ಏನೇನು ಇರುತ್ತೆ, ಬ್ರೇಕ್ಫಾಸ್ಟ್ ಯಾವಾಗ, ಲಂಚ್ ಯಾವಾಗ, ಮತ್ತು ಆ್ಯಕ್ಟಿವಿಟೀಸಲ್ಲಿ ಯಾವ ಥರ ಇದೆ, ಮತ್ತು ರೂಮ್ಸ್ ಎಲ್ಲ ಯಾವ ಥರ ಇದೆ ಏನು ಅಂತ ಎಲ್ಲ ನಮಗೆ ಗೈಡ್ ಮಾಡ್ತಾಯಿದ್ರು. ಮಕ್ಳುಗಳಿಗೆ ಇದೆ, ಅವ್ರಿಗೂ ಆಡ್ಬೋದು, ರೋಪ್ ಮೇಲೆ ನಡೆಯೋದು ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಬಟ್ ಚಿಕ್ಕ ಮಕ್ಕಳು ಧೈರ್ಯವಂತ ಇರೋರು ಆಟ ಆಡ್ಬೋದು. ಈ ನನ್ನ ಮಗಳ ಥರ ಜಾಸ್ತಿ ಹೆದ್ರುಕೊಳ್ಳೋ ಥರ ಆದರೆ ಆಡೋದಕ್ಕೆಲ್ಲ ಆಗಲ್ಲ. ಅಲ್ಲಿ ನಾವು ಆ್ಯಕ್ಟಿವಿಟೀಸು ಆಡೋದಕ್ಕಿಂತ ಜಾಸ್ತಿ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಫುಲ್ ಎಕ್ಸಾಕ್ಟ್ ಆಗಿದ್ರು, ಯಾವ ಥರ ಇರುತ್ತೆ ಗೇಮ್ಸು, ಆಡ್ಬೋದಾ ಏನು ಅಂತ ಅಂದ್ಬಿಟ್ಟು. ಕೆಲವೊಂದು ಫೋಟೋಸ್ ತೊಗೊಂಡ್ವಿ, ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡ್ವಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ವೀಡಿಯೋಸು ಎಲ್ಲ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಹೋದ್ವಿ ಗೇಮ್ ಕಡೆ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಚಿಕ್ಕ ಮಕ್ಕಳು ಆಡೋದು. ಬಟ್ ನಾನು ಹೇಳ್ತಿದ್ದೆ ನನ್ನ ಫ್ರೆಂಡಿಗೆ, ಇಲ್ಲ ಆಡೋ ಥರ ಇಲ್ಲ, ಇದು ನಾವು ದೊಡ್ಡವರು ಆಡೋದಲ್ಲ, ಚಿಕ್ಕವರು ಅಂತ. ಆದರೆ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಒಂದ್ಸತಿ ಕೇಳಿದೆ ಅವರನ್ನು, ಇಲ್ಲ ಬರೀ ಚಿಲ್ಡ್ರನ್ಸಿಗೆ ಮಾತ್ರ ಅಂತ ಹೇಳಿದ್ರು. ಆಮೇಲೆ ನನ್ನ ಮಗಳು ಅದರಲ್ಲಿ ಎಂಜಾಯ್ ಮಾಡಿದ್ಲು, ಚೆನ್ನಾಗಿ ಆಡಿಕೊಂಡು
ಎಂಜಾಯ್ ಮಾಡಿದ್ಲು. ಅದಾದಮೇಲೆ ನೆಕ್ಸ್ಟು ಕ್ರಿಕೆಟ್ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಫೀಲ್ಡ್ ಇತ್ತು, ಅಲ್ಲಿ ಹೋದ್ವಿ. ಕ್ರಿಕೆಟ್ ನಮಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಲ್ವಾ, ಸೊ ಹಂಗಾಗಿ ಮುಂದೆ ಹೋದರೆ ಅಲ್ಲಿ ಕ್ಯಾರಮ್ ಇತ್ತು ಮತ್ತು ಚೆಸ್ ಇತ್ತು. ನೆಕ್ಸ್ಟು ಬೇರೆ ಇನ್ನು ಬೇರೆ ಬೇರೆ ಗೇಮ್ಗಳಿತ್ತು, ಇದು ಟೇಬಲ್ ಟೆನ್ನಿಸ್ಸು ಅದೆಲ್ಲ ಇತ್ತು. ಅದನ್ನು ಆಡಿಕೊಂಡು ನೆಕ್ಸ್ಟು ಬೇರೆ ಆ್ಯಕ್ಟಿವಿಟಿ ಗೇಮ್ ನೋಡೋಣ ಅಂತ ಬಂದ್ವಿ. ಜಿಪ್ ಸೈಕಲ್ ಅಂತ ಇತ್ತು, ಬಟ್ ಅದಕ್ಕೇನೋ ಪೇ ಮಾಡಬೇಕಂತೆ 50 ರುಪೀಸ್ ಎಕ್ಸ್ಟ್ರಾ. ಅದಕ್ಕೆ ನಾವೇನು ಪೇ ಮಾಡೋಕ್ಕೆ ಹೋಗಲಿಲ್ಲ. ಬೇರೆ ಆ್ಯಕ್ಟಿವಿಟೀಸ್ ಗೇಮ್ ಇರೋದನ್ನು ಟ್ರೈ ಮಾಡ್ತಿದ್ವಿ. ಇದನ್ನು ನನ್ನ ಫ್ರೆಂಡ್ ಮಗ ಫಸ್ಟ್ ಟ್ರೈ ಮಾಡ್ತಿದ್ದ. ಅಲ್ಲಿ ತುಂಬ ಭಯ ಆಗ್ತಿತ್ತು ಅವ್ರಿಗೆ ಆಡೋದಕ್ಕೆ. ನಾನು ಕೆಳಗಡೆ ನಿಂತ್ಕೊಂಡು ಹೇಳ್ತಿದ್ದೆ, ಏನು ಆರಾಮಾಗಿ ಆಡ್ಬೋದು, ನೀವು ಯಾಕೆ ಇಷ್ಟು ಹೆದ್ರುಕೊಳ್ತಿದ್ದೀರಾ ಅಂತ. ಬಟ್ ಅಲ್ಲಿ ನಾನು ಮೇಲೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ತುಂಬಾ ಟಫ್ ಇರುತ್ತೆ ಆಡೋದಕ್ಕೆ ಅದು ಅಂತ ಹೆದ್ರುಕೊಳ್ತಿದ್ವಿ. ಆ ರೋಪಿಂದ ಇನ್ನು ನೆಕ್ಸ್ಟ್ ಇರೋ ರೋಪಿಗೆ ಕಾಲನ್ನ ಹಾಕಬೇಕಿತ್ತು. ಬಟ್ ನಮಗೆ ಇನ್ನು ಕೆಳಗಡೆ ನೋಡೋದಕ್ಕೆ ಈಸಿ ಅನಿಸುತ್ತೆ, ಅಲ್ಲಿ ಹೋದ್ಮೇಲೆ ಅದು ಗೊತ್ತಾಗೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆಡೋದಕ್ಕೆ. ನಾನು ಟ್ರೈ ಮಾಡಿದೆ. ನನ್ನ ಕಾಲು ಫುಲ್ಲು ಒಂಥರ ಏನಪ್ಪ ಅಂದರೆ ಭಯಕ್ಕೆ ಹಿಂಗೆ ಕಾಲನ್ನೇ ಇದಾಗ್ತಿತ್ತು, ಶವರ್ ಆಗ್ತಿತ್ತು. ನನ್ನ ಕಾಲು ಆಗ್ತಾನೇ ಇರಲಿಲ್ಲ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕೆ. ಅದನ್ನು ಬಿಟ್ಟು ನನ್ನ ಫ್ರೆಂಡು ನೆಕ್ಸ್ಟ್ ಬೇರೆ ಗೇಮ್ ಆಡೋದಕ್ಕೆ ಅಂತ ಹೋದ್ಲು. ನಾನು ನೆಕ್ಸ್ಟು ನೋಡೋಣ ಅಂತ ಹೋದರೆ ಅಪ್ಪ ದೇವರೇ, ಫುಲ್ ಭಯನೇ ಆಗೋಯಿತು ನನಗೆ ಮೇಲ್ಗಡೆ ನಿಂತ್ಕೊಂಡು. ಬಟ್ ನಮ್ಗೆ ಸೇಫ್ಟಿಗೆಲ್ಲ ಹಾಕಿರ್ತಾರೆ, ಅದೆಲ್ಲ ಲಾಕ್ ಮಾಡಿ ಬೆಲ್ಟೆಲ್ಲ ಹಾಕಿರ್ತಾರೆ. ಬಟ್ ಆದ್ರೂ ಆಡೋದಕ್ಕೆ ಭಯ ಆಗ್ತಿತ್ತು, ತುಂಬಾ ಭಯ ಆಗ್ತಿತ್ತು. ಆಡ್ಬೋದಿತ್ತು, ಬಟ್ ನಾವು ಅದನ್ನು ರೋಪ್ ಇಟ್ಕೊಳ್ಳೋ ಇದು ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ. ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಸೈಡ್ಸಲ್ಲಿ, ಅದು ಇಟ್ಕೊಬಾರ್ದು. ಅದು ಮೇಲ್ಗಡೆ ಒಂದು ರೋಪ್ ಕಟ್ಟಿದ್ರು, ಅದು ಇಟ್ಕೋಬೇಕಾಗಿತ್ತು. ಬಟ್ ಆದ್ರೂ ನನ್ನ ಕೈಲಿ ಮಾಡಲಿಲ್ಲ. ಇವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ವೀಡಿಯೋ ಮಾಡಿಕೊಂಡು ಇದ್ದೆ ಇವ್ರುಗಳ್ದೆಲ್ಲ. ಅದಾದಮೇಲೆ ನಾನು ಆಡಿದೆ. ನೆಕ್ಸ್ಟು ಅದು ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಫಸ್ಟ್ ನನ್ನ ಮಗಳನ್ನ ಬಿಟ್ಟೆ, ಅವಳು ಫುಲ್ ನೀರಲ್ಲಿ ಮುಳುಗೇ ಹೊಟ್ಟೋದ್ಲು, ಹೆದ್ರುಕೊಂಬಿಟ್ಟಿದ್ಲು ಫುಲ್ಲು. ಆಮೇಲೆ ಹಂಗೆ ನಾನು ಕರ್ಕೊಂಡು ಬಂದೆ ಅವಳನ್ನು ಆಡ್ಸೋಣ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಓಡಿದ್ವಿ ಫಾಸ್ಟಾಗಿ. ನಾವು ಈ ಕಡೆ ಇದ್ವಿ, ಅವಳು ಆ ಕಡೆ ಇದ್ಲು. ನನ್ನ ಫ್ರೆಂಡ್ ನೋಡಿ ಅವಳು ಎದುರಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಆ ಥರ ಮುಳುಗಿಸ್ತಾ ಇದ್ದಾಳೆ, ಏನು ಭಯ ಪಡಬೇಡ, ಏನೂ ಆಗಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವಳು ಫುಲ್ ಹೆದ್ರುಕೊಂಬಿಟ್ಟಿದ್ಲು, ಆಗಲ್ಲ, ನಾನು ಆಡಲ್ಲ ಅಂತ ನೀರಿಗೆ ಇಳಿಯೋಕ್ಕೆ ತುಂಬ ಹೆದ್ರುಕೋತಾ ಇದ್ಲು ಅವಳು. ಬಟ್ ಆದರೂ ಹೆಂಗೋ ಇಳಿಸಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ವಿ. ಅದಾದಮೇಲೆ ಅವಳ ಪಾಡಿಗೆ ಅವಳು ಆಟ ಆಡಿದ್ಲು. ಅದಾದಮೇಲೆ ಅವಳು ನೆಕ್ಸ್ಟ್ ಕರೆದ್ರೂ ಬರೋಕ್ಕೆ ರೆಡಿ ಇಲ್ಲ. ನಾವು ರೈನ್ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೋಗಿದ್ವಿ, ಬಾ ಅಂತ ಕರೆದ್ರೂ ಬರಲಿಲ್ಲ ಅವಳು. ಬಟ್ ಅವಳು ಸ್ವಿಮ್ಮಿಂಗ್ ಪೂಲಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿದ್ಲು. ನೆಕ್ಸ್ಟು ನಾವು ಅದೇ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.